ಹಲೋ ಮೈ ಡಿಯರ್ ಡಿಸ್ಟಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಸೊ ತುಂಬಾ ಜನ ನೀವು ನನಗೆ ಮೆಸೇಜ್ ಮಾಡ್ತಿದ್ರಿ, ಡಾಕ್ಯುಮೆಂಟ್ಸ್ ಏನೇನು ಬೇಕು ಸರ್ ಅಂತ. ನನಗೆ ತುಂಬಾ ಜನ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಸೊ ಈ ವಿಡಿಯೋ ಮುಖಾಂತರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. DCT 2025ಗೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಇಟ್ಕೋಬೇಕು ಅಂತ. ಸೊ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಇದ್ರೆ ಸೊ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಅಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ಸೊ ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿದೆ DCT ನೋಟಿಫಿಕೇಶನ್ ಯಾವಾಗ ಎಕ್ಸಾಮು, ಯಾವಾಗ ಅಪ್ಲಿಕೇಶನ್ ಕಾಲ್ಫರ್ ಆಗುತ್ತೆ, ಪ್ರತಿಯೊಂದನ್ನು ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. DCT 2025ಗೆ ನಿಮ್ಗೆ ಎಕ್ಸಾಮ್ ಡೇಟ್ ಯಾವಾಗ ಅಂತಂದ್ರೆ May 31st ಇದೆ. ಸೊ ನಿಮ್ಗೆ ಇದೆಲ್ಲ ಗೊತ್ತಿದೆ. ಸೊ May 31st ಬಂದ್ಬಿಟ್ಟು ಎಕ್ಸಾಮ್. ಓಕೆ, ಅಂಡ್ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ ಅಂತ ಅಂದ್ರೆ ಯಾವಾಗ ಅಂತ ಹೇಳಿದಾರೆ ಅಂತಂದ್ರೆ ನಿಮ್ಗೆ 24th ಐ ಥಿಂಕ್. ಸೊ 24th ಆಫ್ ಏಪ್ರಿಲ್, ರೈಟ್? ಸೊ ಈ ಡೇಟ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಮತ್ತೆ ಆ ಅಪ್ಲಿಕೇಶನ್ ಓಪನ್ ಆಗೋದಕ್ಕಿಂತ ಮುಂಚೆ ನೀವು ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ಇಟ್ಕೋಬೇಕು. ಯಾಕೆಂದ್ರೆ ನಿಮ್ಗೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮ್ಗೆಲ್ಲ ಶುರುವಾಗ್ತವೆ ಭಯಗಳೆಲ್ಲ. ಮತ್ತೆ ಅಪ್ಲಿಕೇಶನ್ ಸರ್ ಅದಿಲ್ಲ ಸರ್ ಇದಿಲ್ಲ ಸರ್ ಅಂತ. ಸೊ ಬಿಫೋರ್ ದಟ್ ಓನ್ಲಿ ಸ್ಟಿಲ್ ಯು ಹ್ಯಾವ್ ಟೈಮ್. ಯು ಆರ್ ಇನ್ ಫೆಬ್ರವರಿ, ನಿಮ್ಗೆ ಇನ್ನೂ ತುಂಬಾ ಟೈಮ್ ಇರೋದ್ರಿಂದ ಯು ಹ್ಯಾವ್ ಟು ರೆಡಿ ವಿತ್ ಆಲ್ ದ ಡಾಕ್ಯುಮೆಂಟ್ಸ್ ಬಿಫೋರ್ ದ ಅಪ್ಲಿಕೇಶನ್ ಕಮೆನ್ಸಸ್. ಓಕೆನಾ? ಸೊ ಮೊದಲನೇದಾಗಿ ಯಾವ್ಯಾವೆಲ್ಲ ಅಪ್ಲಿಕೇಶನ್ಸ್ ಬೇಕು, ನೀವು ಹೆಂಗ್ ರೆಡಿ ಮಾಡಿಸ್ಬೇಕು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಫಂಡಮೆಂಟಲ್ ಅಪ್ಲಿಕೇಶನ್ ಅಂತ ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ ಅಲ್ಲಿ ಏನೇನಿರುತ್ತೆ ಅಂತ ಅಂದ್ರೆ ಮೊದಲನೇದಾಗಿ SLC ಮಾರ್ಕ್ಸ್ ಕಾರ್ಡ್. ಓಕೆನಾ? ನಿಮ್ಮ ಪ್ರತಿಯೊಂದು ನಿಮ್ಮ ನೇಮ್ ಇರ್ಬೋದು, ಫಾದರ್ ನೇಮ್ ಇರ್ಬೋದು, ಮದರ್ ನೇಮ್, ಪ್ರತಿಯೊಂದು ನಿಮ್ಮ ಬೇಸಿಕ್ ಡೀಟೇಲ್ಸ್ನೆಲ್ಲ ಅವರು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಇದೆ ಅದರಿಂದ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ನೀವು SLC ರಿಜಿಸ್ಟರ್ ನಂಬರ್ ಏನಿರುತ್ತೆ ಆ ರಿಜಿಸ್ಟರ್ ನಂಬರ್ನ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಎಂಟ್ರಿ ಮಾಡಿದ ತಕ್ಷಣ ನಿಮ್ದು ಆಲ್ ದ ಡೀಟೇಲ್ಸ್ ಏನಾಗುತ್ತೆ ಫೆಚ್ ಆಗುತ್ತೆ. ಹಂಗಾಗಿ SLC ಮಾರ್ಕ್ಸ್ ಕಾರ್ಡ್ ಮಸ್ಟ್ ಎಲ್ಲರ ಹತ್ರ ಇದ್ದೇ ಇರುತ್ತೆ, ಇದ್ರದ್ದೇನು ಅವಶ್ಯಕತೆ ಇಲ್ಲ. ಅಂಡ್ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ ಮಸ್ಟ್ ಇರಲೇಬೇಕು. ಎಲ್ಲಾ ಸೆಮಿಸ್ಟರ್ ಫುಲ್ 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್ ನಿಮ್ಗೆ ಇರಬೇಕು. ಸರ್ ನಮ್ದು ಇನ್ನ ಎಷ್ಟೊಂದು ಮಕ್ಕಳಿಗೆ ಮಾರ್ಕ್ಸ್ ಕಾರ್ಡ್ಸ್ ಬಂದಿಲ್ಲ ಅಂದ್ರೂ ತೊಂದರೆ ಏನಿಲ್ಲ, ಯಾವ್ದನ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರು ಡೀಟೇಲ್ಸ್ನೆಲ್ಲ ಮಾರ್ಕ್ಸ್ನೆಲ್ಲ ನಿಮ್ ಆಟೋಮೆಟಿಕಲಿ ನಿಮ್ದು BTE ಬೋರ್ಡ್ ಇಂದ ಅವರು ಫೆಚ್ ಮಾಡ್ಕೊಂತಾರೆ. ಸೊ ಹಂಗಾಗಿ ನಿಮ್ದು ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ಸ್ ಕೊಡ್ತಾರೆ. ಆ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ಸ್ ನಿಮ್ ಕಾಲೇಜ್ ಕಡೆಯಿಂದ ಇಸ್ಕೊಂಡ್ರೆ ಇಟ್ಸ್ ಇನಫ್. ಓಕೆನಾ? ಮಾರ್ಕ್ಸ್ ಕಾರ್ಡ್ಸ್ ಇನ್ನೂ ಬಂದಿರಲ್ಲ, ಡೋಂಟ್ ವರಿ, ಅದ್ರ ಬಗ್ಗೆ ವರಿ ಮಾಡಕ್ ಹೋಗ್ಬೇಡಿ. ಓಕೆ, ಮಾರ್ಕ್ಸ್ ಕಾರ್ಡ್ಸ್ ಇರಬೇಕು, ಇದು ಎರಡನೇದು. ಮತ್ತೆ ಸ್ಟಡಿ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್, ಮಿನಿಮಮ್ 7 years. ಅಂದ್ರೆ ನೀವು ಕ್ಲಾಸ್ ಹೇಗೆ ಬರ್ತೀರಿ, ಯಾರ್ಯಾರು C20 ಸಿಲೆಬಸ್ ಇದ್ದೀರಾ ನೀವೆಲ್ಲ ಅಂದ್ರೆ ಮಿನಿಮಮ್ 7 years ನೀವೇನಾದ್ರೂ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದ್ರೆ ನೀವು ಕ್ಲಾಸ್ ಹೇಗೆ ಬರ್ತೀರಾ, ದೆನ್ ಯು ಆರ್ ಎಲಿಜಿಬಲ್ ಟು ರೈಟ್ ಡಿಪ್ಲೊಮಾ CET ಎಕ್ಸಾಮ್, DCT ಎಕ್ಸಾಮ್ ನ ಬರೀಬಹುದು. ಓಕೆನಾ? ಸ್ಟಡಿ ಸರ್ಟಿಫಿಕೇಟ್ ಕೇಳ್ತಾರೆ ಮಿನಿಮಮ್ 7 years. ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ, ಇಲ್ಲೇ ತುಂಬಾ ಜನ ತಪ್ಪು ಮಾಡ್ತೀರಾ. ನಿಮ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗೂ ಒಂದು, ಅಥವಾ ಮತ್ತೆ ಇನ್ನೊಂದು ಡಿಪ್ಲೊಮಾ. ಓಕೆನಾ? ಸೊ ಇಷ್ಟು ವರ್ಷದಲ್ಲಿ ನೀವು ಯಾವ್ದಾದ್ರೂ 7 years ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಆ 7 years ನಲ್ಲಿ 10th ಸ್ಟ್ಯಾಂಡರ್ಡ್ ಇಲ್ಲ 12th ಸ್ಟ್ಯಾಂಡರ್ಡ್ ಎರಡರಲ್ಲಿ ಒಂದು ಇರಬೇಕು. ಅರ್ಥ ಮಾಡ್ಕೊಳ್ಳಿ, 7 years ಮಿನಿಮಮ್ ಸ್ಟಡಿ ಮಾಡಿರ್ಬೇಕು ಕರ್ನಾಟಕದಲ್ಲಿ ಆ ಸ್ಟಡಿ ಸರ್ಟಿಫಿಕೇಟ್ಸ್. ಅದರಲ್ಲಿ ಯಾವ್ದಾದ್ರು ಒಂದು 10th ಮತ್ತೆ ಡಿಪ್ಲೊಮಾ ಕರ್ನಾಟಕದಲ್ಲಿ ಇರಬೇಕು. ಓಕೆನಾ? ಸೊ ಈ ತರ ಬೆಸ್ಟ್ ಅಂದ್ರೆ ನಿಮ್ಗೆ ಎಲ್ರಿಗೂ ಆಲ್ಮೋಸ್ಟ್ 99% ಎಲ್ಲರೂ ನೀವು ಕರ್ನಾಟಕದಲ್ಲಿ ಓದಿರ್ತೀರಾ. ಬೆಸ್ಟ್ ಮಿನಿಮಮ್ 7 years ಹೇಳಿದ್ದಾರೆ ಅಂದ ತಕ್ಷಣ ನೀವು ಬರೀ 7 years ತೆಗಿಯೋದಲ್ಲ, ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗೂ ಎಲ್ಲ ಸ್ಟಡಿ ಸರ್ಟಿಫಿಕೇಟ್ ಇಟ್ಕೊಂಡ್ಬಿಡಿ. ಓಕೆ, ನಾವು ಬರ್ಕೊಂಬಿಟ್ಟು ಮತ್ತೆ ಪ್ರೊವೈಡೆಡ್ ಸ್ಟಡಿ ಸರ್ಟಿಫಿಕೇಟ್ಸ್ ಬರ್ಸೋದು ಹೆಂಗೆ ಅಂತ ನಿಮ್ಗೆ ಒಂದು ಫಾರ್ಮೆಟ್ ಬರುತ್ತೆ. ಆ ಫಾರ್ಮೆಟ್ ನ ಬೇಕಾದ್ರೆ ನಾನು ಸೆಂಡ್ ಮಾಡ್ತೀನಿ, ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ಅಂಡ್ ದೆನ್ ನಿಮ್ಗೆ ಶಾಪ್ಗಳಲ್ಲೂ ಸಿಗುತ್ತೆ. ಸೊ ಅದನ್ನ ತಗೊಂಡೋಗಿ ನೀವು ಯಾವ್ಯಾವ ಸ್ಕೂಲಲ್ಲಿ ಓದಿದ್ದೀರಾ, ಒಂದೇ ಸ್ಕೂಲಲ್ಲಿ ಓದಿರ್ಬೋದು, ಸ್ವಲ್ಪ ಜನ ನೀವು 3-4 ಸ್ಕೂಲಲ್ಲಿ ಓದಿರ್ತೀರಾ, ಎಲ್ಲಾ ಸ್ಕೂಲ್ಗೂ ಹೋಗಿ ಅದನ್ನ ಪರ್ಟಿಕ್ಯುಲರ್ಸ್ ನ ಫಿಲ್ ಮಾಡಿಸ್ಕೊಂಡು ಕಂಪಲ್ಸರಿ ನೀವು ಯಾವ ತಾಲೂಕಿಗೆ ಬಿಲಾಂಗ್ಸ್ ಆಗ್ತೀರಾ ಅಲ್ಲಿ ಒಬ್ರು DDPO ಅಂತ ಇರ್ತಾರೆ, BO ಅಂತ ಇರ್ತಾರೆ. ಆ BO ಹತ್ರ ಕೌಂಟರ್ ಸೈನ್ ಹಾಕ್ಸ್ಲೇಬೇಕು. ಓಕೆನಾ? ಎಲ್ಲರ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಯಾವತ್ತಾದ್ರೂ ಒಂದ್ ದಿವಸ ಫ್ರೀ ಇತ್ತು ಅಂತಂದ್ರೆ ನಿಮ್ಮ ಪೇರೆಂಟ್ಸ್ ಆಗಲಿ ನೀವೇ ಹೋಗ್ಲಿ ಎಲ್ಲಾನು ಬರ್ಕೊಂಡು ಫಿಲ್ ಮಾಡ್ಸ್ಕೊಂಡ್ ಬರ್ಬೋದು. ಓಕೆನಾ? ಸೊ ಇದು ಕ್ಲಿಯರ್ ಆಯ್ತು. ಬಿಕಾಸ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮ್ಮ BO ಸಿಗದೆ ಇರ್ಬೋದು, ನಿಮ್ ಸ್ಕೂಲ್ ಕ್ಲೋಸ್ ಆಗಿರ್ಬೋದು, ಈ ತರ ಎಲ್ಲ ಸಮಸ್ಯೆಗಳಾಗೋದು ಬೇಡ. ಓಕೆನಾ? ಮತ್ತೆ ಈಗಲೇ ಹೇಳ್ತಿದ್ದೀನಿ, ಎಲ್ಲಾನು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಡಿ. ದಟ್ ಇಸ್ ಒನ್. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್. ಓಕೆನಾ? ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಹಾಕ್ಲೇಬೇಕು. ಯಾಕೆಂದ್ರೆ ನಿಮ್ಗೆ ರಿಸರ್ವೇಶನ್ ಕ್ಲೈಮ್ ಆಗ್ಬೇಕಂತ ಅಂದ್ರೆ ಈ ಸರ್ಟಿಫಿಕೇಟ್ಸ್ ಇರ್ಲೇಬೇಕು. ಮತ್ತೆ ನೆನಪಿರ್ಲಿ, ತುಂಬಾ ಜನ ಮಕ್ಕಳದು ಏನಾಗುತ್ತೆ ಅಂತ ಅಂದ್ರೆ ನೀವು ಆಲ್ರೆಡಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಮಾಡ್ಸಿರ್ತೀರಾ, ಅದು ಎಕ್ಸ್ಪೈರ್ ಆಗೋ ಚಾನ್ಸಸ್ ಇರುತ್ತೆ.
ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇವಾಗೆಲ್ಲ ಬಂದಿರೋದೆಲ್ಲ ನಿಮ್ಗೆ 5 years ವ್ಯಾಲಿಡಿಟಿ ಇರುತ್ತೆ. ಆ 5 years ನೀವೆಲ್ಲ ಒಂದು 6 ವರ್ಷದ ಹಿಂದೆ ಮಾಡ್ಸಿರ್ತೀರ, ಅದೇ ಅಪ್ಲೈ ಆಗುತ್ತೆ ನೋಡೋಣ ಅಂತ ಇಟ್ಕೊಂಡಿರ್ತೀರ. ಹಂಗೆಲ್ಲ ಆಗೋದಿಲ್ಲ. ವ್ಯಾಲಿಡಿಟಿ ಇದ್ರೆ ಮಾತ್ರ ಅಲ್ಲಿ, ಯಾಕಂದ್ರೆ ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಕಂದಾಯ ಇಲಾಖೆಯಿಂದ ಫೆಚ್ ಆಗುತ್ತೆ. ನೀವು ಡಾಕ್ಯುಮೆಂಟ್ಸ್ ಏನು ಅಪ್ಲೋಡ್ ಮಾಡೋಷ್ಟು ನಿಮ್ಗೆ ಒಂದು RD ನಂಬರ್ ಅಂತ ಬರುತ್ತೆ, ನಿಮಗೆ ನೆನಪಿರ್ಬೇಕು. ಸೊ ಎಲ್ಲದಕ್ಕೂ ನಿಮ್ಗೆ ಇವಾಗ RD ನಂಬರ್ ಅಂತ ಇರುತ್ತೆ. ಆ RD ನಂಬರ್ನ ಎಂಟ್ರಿ ಮಾಡಿದ ತಕ್ಷಣನೇ ನಿಮ್ಗೆ ಡೀಟೇಲ್ಸ್ ಫೆಚ್ ಆಗುತ್ತೆ. ನೀನ್ ಏನೇನು ಹೆಂಗೆ ಹೆಂಗತೆ ಅಂತ ನಿಮ್ದೆಲ್ಲ ಪುರಾಣ ಎಲ್ಲ ಬಂದ್ಬಿಡುತ್ತೆ ಇಲ್ಲಿ. ಓಕೆ, ಹಂಗಾಗಿ ನಿಮ್ದು ಡಾಕ್ಯುಮೆಂಟ್ ಎಲ್ಲಿವರೆಗೂ ಡಾಕ್ಯುಮೆಂಟ್ ಇದು ವ್ಯಾಲಿಡಿಟಿ ಇರುತ್ತೆ ಅಂತ ಅಂದ್ರೆ ನಿಮ್ದು ಡೇಟ್ ಕೌಂಟ್ ಆಗೋದು ನೀನ್ ಯಾವತ್ತು ಅಪ್ಲಿಕೇಶನ್ ಹಾಕ್ತೀಯ ಆ ಡೇಟ್ಗೆ ನಿಮ್ಮ ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು. ಓಕೆನಾ? ಸೊ ಬೆಟರ್ ನಿಮ್ಗಿರುತ್ತೆ ಇನ್ನೊಂದು ತಿಂಗಳು, ಇನ್ನೊಂದು 2 ತಿಂಗಳು ಎಕ್ಸ್ಪೈರಿ ಡೇಟ್ ಇರುತ್ತೆ. ಅಂಥವ್ರು ದಯವಿಟ್ಟು ಇವಾಗಲೇ ಹೋಗಿ ನಿಮ್ಮ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡು ಬನ್ನಿ. ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ಅಪ್ಲಿಕೇಶನ್ ಟೈಮಲ್ಲಿ ನಿಮಗೆ ಟೈಮ್ ತುಂಬಾ ಕಡಿಮೆ ಇಲ್ಲ. ಓಕೆನಾ? ಒಂದು 20 days ಕೊಟ್ಟಿದ್ದಾರೆ ಅನ್ಸುತ್ತೆ ನಿಮಗೆ. 20 days ಅಲ್ಲ, ಅರೌಂಡ್ 10th ವರೆಗೂ ಒಂದು 16 days ಕೊಟ್ಟಿದ್ದಾರೆ ಟೈಮ್ ಅಷ್ಟೇ ಅಪ್ಲಿಕೇಶನ್ ಹಾಕೋದಕ್ಕೆ. ಆ ಟೈಮಲ್ಲಿ ನೀವು ಅಪ್ಲೈ ಮಾಡಕ್ ಹೋದಾಗ ನಿಮಗೆ ಫೆಸಿಲಿಟೀಸ್ ಸಿಗದೆ ನೀವು ಆಮೇಲೆ ಅದು ಪ್ರಾಬ್ಲಮ್ ಆಗೋದು ಬೇಡ. ಬೆಟರ್ ಇವಾಗ ಟೈಮ್ ಇದೆ, ನಿಮ್ ಎಕ್ಸ್ಪೈರಿ ಡೇಟ್ ನೋಡ್ಕೊಳ್ಳಿ. ತುಂಬಾ ಕಡಿಮೆ ಇತ್ತು ಅಂತ ಅಂದ್ರೆ ಬೆಟರ್ ಹೋಗಿ ಮಾಡಿಸ್ಕೊಂಡು ಬನ್ನಿ, ತುಂಬಾ ಟೈಮ್ ಕಡಿಮೆ ಇರೋದ್ರಿಗೆ ಆಮೇಲೆ ಅಪ್ಲಿಕೇಶನ್ ಹಾಕ್ತಾರೆ. ಓಕೆನಾ? ದಿಸ್ ಇಸ್ ದ ಒನ್. ಅಂಡ್ ಒನ್ ಮೋರ್ ಥಿಂಗ್ ಐ ಶುಡ್ ಮೆನ್ಷನ್. ನೋಡಿ, ಯಾರ್ಯಾರು ನೀವು 2A 2B 3A 3B ಈ ಕ್ಯಾಟಗರಿಗಳಿಗೆ ಬರ್ತೀರಾ, ನಿಮಗೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಒಂದೇ ಸರ್ಟಿಫಿಕೇಟ್ ಇರುತ್ತೆ. ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಸೊ ನಿಮ್ಗೆ ಆ ಸರ್ಟಿಫಿಕೇಟ್ ಇರುತ್ತೆ. ಯಾರ್ಯಾರು SC ಮತ್ತೆ ST ಕ್ಯಾಟಗರಿಗೆ ಬಿಲಾಂಗ್ಸ್ ಆಗ್ತೀರಾ, ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಪರೇಟ್ ಇರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಸಪರೇಟ್ ಇರುತ್ತೆ. ದಿಸ್ ಇಸ್ ಒನ್ ಥಿಂಗ್ ಯು ಶುಡ್ ರಿಮೆಂಬರ್. ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮಗೆ ಲೈಫ್ ಲಾಂಗ್ ವ್ಯಾಲಿಡಿಟಿ ಇರುತ್ತೆ. ನಿಮ್ಮ ಹತ್ರ ಒಂದು RD ನಂಬರ್ ಏನಿರುತ್ತೆ, RD ನಂಬರ್ ಸಪರೇಟ್. ನೋಡಿ, SC ಮತ್ತೆ ST ಗೆ ಸಪರೇಟ್, ಕ್ಯಾಸ್ಟ್ಗೆ ಸಪರೇಟ್ RD ನಂಬರ್, ಇನ್ಕಮ್ಗೆ ಸಪರೇಟ್ RD ನಂಬರ್ ಬರುತ್ತೆ. ಇನ್ಕಮ್ಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಓಕೆನಾ? ಸೊ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಎಲ್ಲಿಗೆ ವ್ಯಾಲಿಡಿಟಿ ಇದೆ ಆ RD ನಂಬರ್ಗಳನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಅಂಡ್ ಯಾರ್ಯಾರು ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ರ, ಸಪೋಸ್ ನಿಮ್ಮ ಆನ್ಯುವಲ್ ಇನ್ಕಮ್ 8 lakh ಮೇಲಿತ್ತು ಅಂತ ಅಂದ್ರೆ ನಿಮಗೆ ರಿಸರ್ವೇಶನ್ ಕ್ಲೈಮ್ ಆಗಲ್ಲ. ಸೊ ಅಂತವ್ರು ಪ್ರಯತ್ನ ಪಡೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ 8 lakh ಬಿಲೋ ಇದ್ದರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಸೊ ಅದು ನಿಮಗೆ ಗೊತ್ತಿರಬೇಕು. ಓಕೆನಾ? RD ನಂಬರ್ ಕಂಪಲ್ಸರಿ ಇರಬೇಕು. ಇದು ಒಂದ್ ಕತೆ. ಏನೇ ಡೌಟ್ ಬಂದ್ರು ಈ ಅಪ್ಲಿಕೇಶನ್ ರಿಲೇಟೆಡ್ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟ್ಲಿ ನಿಮ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ನಿಮ್ಗೆ ಎಂಡ್ ವರ್ಗು ಟಿಲ್ ದ ಜಾಯ್ನಿಂಗ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿವರೆಗೂ ಕಂಪ್ಲೀಟ್ ಅಪ್ಡೇಟ್ ನ ಕೊಡ್ತಾ ಹೋಗ್ತೀನಿ. ಡೋಂಟ್ ವರಿ. ಓಕೆ, ನೆಕ್ಸ್ಟ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇಫ್ ಅಪ್ಲಿಕಬಲ್ ಅಂತ, ಇದು ನಾಟ್ ಕಂಪಲ್ಸರಿ. ಇಫ್ ಯು ವಾಂಟ್ ಟು ಕ್ಲೈಮ್ ದಿಸ್ ರಿಸರ್ವೇಶನ್ ನೀವು ಅಪ್ಲೈ ಮಾಡಬೇಕಾಗತ್ತೆ. ಇದಕ್ಕೆ ಎಲಿಜಿಬಿಲಿಟಿ ಹೆಂಗಪ್ಪ ಅಂತಂದ್ರೆ, ನೀವು 1st ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗು ಕಂಪ್ಲೀಟ್ಲಿ ಕನ್ನಡ ಮೀಡಿಯಂ ನಲ್ಲೇ ಸ್ಟಡಿ ಮಾಡಿರ್ಬೇಕು. ಅವಾಗ ನಿಮ್ಗೆ 5% ಆಫ್ ದಿ ಸೀಟ್ಸ್ ರಿಸರ್ವ್ ಇರ್ತವೆ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದ್ರೆ ನಿಮಗೆ 5% ಆಫ್ ದಿ ಟೋಟಲ್ ಸೀಟ್ಸ್ ರಿಸರ್ವ್ ಇರ್ತವೆ. ಸೊ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಮುಂದೆ. ನಿಮಗೆ ಆಪ್ಷನ್ ಎಂಟ್ರಿ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಬಿಟ್ಟಾಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇದು ನಿಮಗೆ ಕನ್ನಡ ಮೀಡಿಯಂ 1st ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಇರಬೇಕು, ನೆನಪಿರ್ಲಿ. ಸರ್ ನಾವು 1st ಸ್ಟ್ಯಾಂಡರ್ಡ್ ಇಂದ 6th ಸ್ಟ್ಯಾಂಡರ್ಡ್ ಓದಿನಿ, ನಾನು 4 ವರ್ಷ ಓದಿಲ್ಲ, ನಿಮ್ಗೆ ಅಪ್ಲೈ ಆಗಲ್ಲ. 1st ಇಂದ 10th ವರ್ಗು ಎಲ್ಲಾ ವರ್ಷದಲ್ಲೂ ನೀವು ಕನ್ನಡ ಮೀಡಿಯಂ ಮೇಲೆ ಓದಿರ್ಬೇಕು. ಅವರಿಗೆ ಮಾತ್ರ ಈ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಸರ್ ಇದನ್ನ ಹೆಂಗ್ ಸರ್ ತಗೊಳ್ಳೋದು? ಫಾರ್ಮೇಟ್ ಇರುತ್ತೆ, ಅಂಗಡಿನಲ್ಲಿ ಹೋದ್ರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಫಾರ್ಮೇಟ್ ಕೊಡ್ತಾರೆ. ಸೊ ಇದನ್ನ ತಗೊಂಡೋಗಿ ಸ್ಕೂಲ್ ಹತ್ರ ಹೋಗ್ಬೇಕು. ಸ್ಕೂಲ್ ಹತ್ರ ಹೋಗ್ಬಿಟ್ಟು ನೀಟಾಗಿ ಅವರೆಲ್ಲ ಫಿಲ್ ಮಾಡ್ಕೊಡ್ತಾರೆ, ಯಾವ ವರ್ಷದಲ್ಲಿ ಯಾವ್ಯಾವ ಕ್ಲಾಸ್ ಓದಿದ್ದಾನೆ, ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದಾನೆ ಅಂತ ಬರ್ಕೊಡ್ತಾರೆ. ಅದಾದ್ಮೇಲೆ ಅದನ್ನ ತಗೊಂಡೋಗಿ ಸೇಮ್ ಥಿಂಗ್ BO ಹತ್ರ ಹೋಗ್ಬೇಕು, ಕೌಂಟರ್ ಸೈನ್ ಹಾಕ್ಸ್ಕೋಬೇಕು. ಇಷ್ಟಕ್ಕೆ ನಿಮ್ದು ಕೆಲಸ ಮುಗಿದೋಗುತ್ತೆ ಸರ್ಟಿಫಿಕೇಟ್. ಓಕೆನಾ? ಅದನ್ನ ನಿಮ್ಮ ಹತ್ರ ಇಟ್ಕೋಬೇಕು. ದಟ್ ಈಸ್ ಒನ್ ಥಿಂಗ್. ಅಂಡ್ ನೆಕ್ಸ್ಟ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ರೂರಲ್ ಸರ್ಟಿಫಿಕೇಟ್. ಇದು ಕೂಡ ಸೇಮ್ ಆಸ್ ಕನ್ನಡ ಮೀಡಿಯಂ. ಸೊ ಇದು ಅಷ್ಟೇ, ನಿಮಗೆ ರೂರಲ್ ನಲ್ಲಿ ಯಾರ್ಯಾರು ಓದಿದ್ದೀರಾ, ಸೊ ನಿಮಗೆ 15% ಆಫ್ ದಿ ಸೀಟ್ಸ್ ರಿಸರ್ವ್ ಇರ್ತವೆ. ಹಾರಿಜಾಂಟಲ್ ರಿಸರ್ವೇಶನ್, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹಾರಿಜಾಂಟಲ್ ಅಂದ್ರೆ ಏನು, ವರ್ಟಿಕಲ್ ಅಂದ್ರೆ ಏನು ಅಂತ ನಿಮ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ನಿಮಗೆ 15% ರಿಸರ್ವ್ ಇರುತ್ತೆ. ರೂರಲ್ ಸರ್ಟಿಫಿಕೇಟ್ ಅಂತಂದ್ರೆ ಇದು ಕೂಡ ಒಂದು ಫಾರ್ಮ್ಯಾಟ್ ಇರುತ್ತೆ. ಆ ಫಾರ್ಮ್ಯಾಟ್ಗೆ ಹೋಗ್ಬಿಟ್ಟು ನಿಮ್ಮ ಎಲ್ಲಾ ನಿಮ್ಮ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಎಲ್ಲ ಫಿಲ್ ಮಾಡಿಸ್ಕೊಂಡು ಸೇಮ್ BO ಹತ್ರ ಸೈನ್ ಹಾಕ್ಸ್ಕೊಂಡ್ಬರ್ಬೇಕು. ಇದು ಒಂದು ಕತೆ ಕ್ಲಿಯರ್ ಅಲ್ಲ. ಮತ್ತೆ ಇದರಲ್ಲಿ ಸ್ವಲ್ಪ ಇಶ್ಯೂ ಇದೆ. ಎಷ್ಟೊಂದು ವಿಲೇಜಸ್ಗಳು ಇವಾಗ ಆಲ್ರೆಡಿ ಸಿಟಿ ಲಿಮಿಟ್ಸ್ಗೆ ಬರ್ತವೆ. ನೀವು ಓದ್ಬೇಕಾದ್ರೆ ಅದು ರೂರಲ್ ಇದ್ರೆ ಸಾಕು, ಇನ್ನೇನು ಸಮಸ್ಯೆ ಇಲ್ಲ. ಮತ್ತೆ ಸ್ವಲ್ಪ ಜನ ಯಾರ್ಯಾರು ಜನರಲ್ ಮೆರಿಟಿಗೆ ಬರ್ತೀರಾ ನೆನ್ಪಿಟ್ಕೊಳ್ಳಿ. ಸೊ ಈ ಎಲ್ಲಾ ರಿಸರ್ವೇಶನ್ಸ್ ಅಪ್ಲೈ ಆಗೋದು OBC ಕ್ಯಾಟಗರಿ ಅವ್ರಿಗೆ ಮಾತ್ರ. ಓಕೆನಾ? ಜನರಲ್ ಮೆರಿಟ್ ಬಂದಿರೋರ್ಗೂ ಕೂಡ ನಿಮ್ಗೆ ರೂರಲ್ ಸರ್ಟಿಫಿಕೇಟ್ ಅಪ್ಲೈ ಆಗುತ್ತೆ, ಪ್ರೊವೈಡೆಡ್ ನೀವು ಅದಕ್ಕೂ ಮತ್ತೆ ನೀವು BO ಯಾರ್ದು ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು
ನೀವು ಏನದು ಆರ್ ಡಿ ನಂಬರ್ನ ತಗೊಂಡ್ಬರ್ಬೇಕು. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯಾರಾದ್ರೂ ಆ ಥರದ್ದು ಇದ್ರೆ ಓಕೆನಾ, ಜನರಲ್ ಮೆರಿಟ್ ಅವರು ಕನ್ನಡ ಮೀಡಿಯಂ ಅಥವಾ ರೂರಲ್ ನ ಕ್ಲೈಮ್ ಮಾಡೋ ತರ ಇದ್ರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನೇನು ಮಾಡ್ಬೇಕಂತ. ಅಂಡ್ ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಹೈದರಾಬಾದ್ ಕರ್ನಾಟಕ. ಸೊ 371J ಯಾರ್ಯಾರು HK ಭಾಗಕ್ಕೆ ಬಿಲಾಂಗ್ಸ್ ಆಗ್ತೀರಾ, ಹೈದರಾಬಾದ್ ಕರ್ನಾಟಕ, ಬಳ್ಳಾರಿ ಇರ್ಬೋದು, ಯಾವ ಡಿಸ್ಟ್ರಿಕ್ಟ್ 5-6 ಡಿಸ್ಟ್ರಿಕ್ಟ್ ಇದಾವೆ. ಸೊ ಆ ಡಿಸ್ಟ್ರಿಕ್ಕಿಗೆ ಕಲಬುರ್ಗಿ, ಬಳ್ಳಾರಿ, ಯಾದಗಿರಿ ಇವೆಲ್ಲ ಇದಾವಲ್ಲ, ಈ ಡಿಸ್ಟ್ರಿಕ್ಕಿಗೆ ಏನಾದ್ರೂ ನೀವು ಬಿಲಾಂಗ್ಸ್ ಆಗ್ತೀರಾ ಅಂತ ಅಂದ್ರೆ 371J ಸರ್ಟಿಫಿಕೇಟ್ ನ ತಗೊಳ್ಳೇಬೇಕು, ನೀವು ಅಲ್ಲಿ ಓದಿದೀರಾ ಅಂತ. ಓಕೆನಾ. ಸೊ ಇದೆಲ್ಲರಿಗೂ ಅಪ್ಲೈ ಆಗಲ್ಲ. 370J ನಲ್ಲಿ ಯಾರ್ಯಾರು ಓದಿದೀರಾ ಅವರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಈ ಸರ್ಟಿಫಿಕೇಟ್ ನ ಇದಕ್ಕೂ ಅಷ್ಟೇ, ಇದಕ್ಕೂ ಸಪರೇಟ್ ಆರ್ ಡಿ ನಂಬರ್ ಬರುತ್ತೆ. ಇದಕ್ಕೂ ಸೇಮ್ ನೀವು ಕ್ಯಾಶ್ ಇನ್ಕಮ್ಗೆ ಏನು ಆರ್ ಡಿ ನಂಬರ್ ಬರುತ್ತೆ, ಇದಕ್ಕೂ ಕೂಡ ಒಂದು ಆರ್ ಡಿ ನಂಬರ್ ಬರುತ್ತೆ. ಆ ಆರ್ ಡಿ ನಂಬರ್ ನ ಎಂಟ್ರಿ ಮಾಡಿದ ತಕ್ಷಣ ಆಟೋಮೆಟಿಕಲಿ ಡೀಟೇಲ್ಸ್ ಫೆಚ್ ಆಗುತ್ತೆ, ನಿಮ್ಗೂ ಸಪರೇಟ್ ರಿಸರ್ವೇಶನ್ಸ್ ಇರುತ್ತೆ. ಓಕೆನಾ. ಸೊ ಈ ಸರ್ಟಿಫಿಕೇಟ್ ಕೂಡ ನೀವು ತಗೋಬೇಕಾಗತ್ತೆ. ಅಂಡ್ ದೆನ್ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಅಂತ ಬರುತ್ತೆ. ಸ್ಪೆಷಲ್ ಕ್ಯಾಟಗರಿ ಅಂತ ಅಂದ್ರೆ ನಿಮ್ಗೆ NCC ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಎಕ್ಸ್ ಡಿಫೆನ್ಸ್ ಇರ್ಬೋದು, ಮತ್ತೆ ಫಿಸಿಕಲ್ ಡಿಸೇಬಲ್ಡ್ ಇರ್ಬೋದು, ಇವರೆಲ್ಲ ಸ್ಪೆಷಲ್ ಕ್ಯಾಟಗರಿ ಅಂತ ಬರ್ತಾರೆ. ಇವ್ರಿಗೆ ಸಪರೇಟ್ ರಿಸರ್ವೇಶನ್ಸ್ ಇರುತ್ತೆ. ನಿಮ್ಗೆ ಯಾರಾದ್ರೂ NCC ಅಥವಾ ಎಕ್ಸ್ ಡಿಫೆನ್ಸ್, ನಿಮ್ಮ ತಂದೆ ಅಥವಾ ತಾಯಿ ಎಕ್ಸ್ ಡಿಫೆನ್ಸ್ ಅಲ್ಲಿ ಇದ್ದು ಅಥವಾ ಎಕ್ಸ್ ಡಿಫೆನ್ಸ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಅದಕ್ಕೆ ಸಪರೇಟ್ ಫಾರ್ಮೇಟ್ ಬರುತ್ತೆ. ಸೊ ನಿಮಗೆ ಮತ್ತೆ ಅಲ್ಲಿ ಕರ್ನಾಟಕ 1 ಹೋಗ್ಬಿಟ್ಟು ಅಲ್ಲಿ ಸಪರೇಟ್ ಒಂದು ಅಪ್ಲಿಕೇಶನ್ ಹಾಕಿ ನೀವು ಆ ಸರ್ಟಿಫಿಕೇಟ್ ನ ತಗೋಬೇಕು. ಆ ಸರ್ಟಿಫಿಕೇಟ್ ಬಂದಿರೋ ನಂಬರ್ನ ಮತ್ತೆ ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಆ ತರ ಯಾರಾದ್ರೂ ಇದ್ರೆ ನನಗೆ ಮೆಸೇಜ್ ಮಾಡಿ, ನಾನು ಪ್ರೊಸೀಜರ್ ನ ಹೇಳ್ತಾ ಹೋಗ್ತೀನಿ. ಸೊ ಕ್ಲಿಯರ್ ಆಯ್ತಲ್ವಾ. ಸೊ ಇಷ್ಟು ಸರ್ಟಿಫಿಕೇಟ್ಸ್ ನ ಇದರಲ್ಲಿ ಯಾವ್ದಾವ್ದು ಅಪ್ಲಿಕಬಲ್ ನೋಡಿ. ಓಕೆ, ನೀವ್ ಯಾವ್ದಕ್ಕಾದ್ರೂ ಅಪ್ಲಿಕಬಲ್ ಇದ್ದೀರಾ ಅಂತಂದ್ರೆ ಆ ಸರ್ಟಿಫಿಕೇಟ್ ನ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಆ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ತುಂಬಾ ಅದು ಗಜಿಬಿಜಿ ಅನ್ಸಲ್ಲ, ನಿಮ್ಗೆ ಈಸಿಯಾಗಿ ನೀವು ಸ್ಮೂತ್ ಗೋಯಿಂಗ್ ಆಗಿರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಅಪ್ಲಿಕೇಶನ್ ಹಾಕೋದು ಒಂದು ಪಾರ್ಟ್ ಆದ್ರೆ, ಅದಾದ್ಮೇಲೆ ನಿಮ್ಗೆ DCT ಎಕ್ಸಾಮ್ ಬರೀತೀರಾ, DCT ರಿಸಲ್ಟ್ ಬರುತ್ತೆ, ರ್ಯಾಂಕ್ ಬರುತ್ತೆ. ನೆಕ್ಸ್ಟ್ ಪ್ರೊಸೀಜರ್ಸ್ ತುಂಬಾ ಇರುತ್ತೆ. ಆ ಪ್ರೊಸೀಜರ್ಸ್ನೆಲ್ಲನ ಅಪ್ಡೇಟ್, ಟೈಮ್ ಟು ಟೈಮ್ ಅಪ್ಡೇಟ್ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ಮರಿದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಓಕೆನಾ. ನಿಮ್ಮ ಫ್ರೆಂಡ್ಸ್ಗೂ ಹೇಳ್ಬಿಡಿ, ಎಲ್ರಿಗೂ ಯೂಸ್ ಆಗಲಿ. ಓಕೆನಾ. ಡಾಕ್ಯುಮೆಂಟ್ಸ್ ರಿಲೇಟೆಡ್ ಏನೇ ಕನ್ಫ್ಯೂಷನ್ಸ್ ಇದ್ರು ಸೊ ನನ್ನ ನಂಬರ್ಗೆ ನೀವು ಮೆಸೇಜ್ ಮಾಡಿ, ಡೆಫಿನೆಟ್ಲಿ ಫ್ರೀ ಆಗಿ ನಾನು ಹೆಲ್ಪ್ ಮಾಡ್ತಾ ಹೋಗ್ತೀನಿ. ಅಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಭ್ಯಾಸ DCET ಅಂತ ಇದೆ. ಅಂಡ್ ಒನ್ ಮೋರ್ ಥಿಂಗ್, ವಿ ಹ್ಯಾವ್ ಅನದರ್ ಚಾನಲ್ ಆಲ್ಸೋ, ಅಭ್ಯಾಸ ಕರ್ನಾಟಕ ಅಂತ ಇತ್ತು. ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಗೋಸ್ಕರನೇ ವಿ ಹ್ಯಾವ್ ಕ್ರಿಯೇಟೆಡ್ ಒನ್ ಮೋರ್ ಚಾನಲ್. ದಿಸ್ ಇಸ್ ಅಭ್ಯಾಸ DCET ಅಂತ. ದಿಸ್ ಇಸ್ ಓನ್ಲಿ ಫಾರ್ DCET ಆಸ್ಪಿರೆಂಟ್ಸ್. ಇನ್ಫಾರ್ಮೇಶನ್ ಇರ್ಬೋದು ಎಲ್ಲಾನು ಕೂಡ ನಾವು ಈ ಚಾನಲ್ ಅಲ್ಲಿ ಕೊಡ್ತಾ ಹೋಗ್ತೀವಿ. ನಿಮ್ಗೆ ಈ ಚಾನಲ್ ನಲ್ಲಿ ನಿಮ್ಗೆ ಫ್ರೀ ಕ್ಲಾಸಸ್ ಕೂಡ ಸಿಗುತ್ತೆ. ಅಂಡ್ ದೆನ್ ಈ ಪ್ಲೇ ಲಿಸ್ಟ್ ಹೋಗ್ಬಿಟ್ಟು ನೀವು ತುಂಬಾ ಚೆಕ್ ಮಾಡಿದ್ರೆ ನಿಮಗೆ ಎಷ್ಟು ನಿಮಗೆ ಕ್ಲಾಸ್ಗಳೆಲ್ಲ ಫ್ರೀ ಆಗಿ ಸಿಗುತ್ತೆ. ಅಂಡ್ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅಂಡ್ ಒನ್ ಮೋರ್ ಥಿಂಗ್, ವಿ ಹ್ಯಾವ್ ಟೆಲಿಗ್ರಾಮ್ ಚಾನಲ್ ಆಲ್ಸೋ, DCET ಇನ್ಫೋ ಅಂಡ್ ಸ್ಟಡಿ ಅಂತ. ಈ ಚಾನಲ್ದು ಲಿಂಕ್ ನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ತಪ್ಪದೆ ಜಾಯಿನ್ ಆಗಿ. ಇಲ್ಲಿ ಹೋದ್ರೆ ನಿಮ್ಗೆ ಎಷ್ಟು ಮೆಟೀರಿಯಲ್ಸ್ ಬೇಕು ಅಂತಂದ್ರೆ, ನಿಮ್ಗೆ ಸೆಲ್ಫ್ ಸ್ಟಡಿ, ನೀವು ಯಾವ್ದು ಕೋಚಿಂಗ್ ಹೋಗ್ತಾ ಇಲ್ಲಪ್ಪ, ನಾನು ಸೆಲ್ಫ್ ಆಗಿ ಸ್ಟಡಿ ಮಾಡ್ತಿದ್ದೀನಿ ಅಂತ ಅಂದ್ರೆ ಇಲ್ಲಿಗೆ ಹೋಗಿ ನೀವು ಫೈಲ್ಸ್ ಹೋಗ್ಬಿಟ್ಟು ನೀವು ಹುಡುಕಿ ಎಷ್ಟು ಮೆಟೀರಿಯಲ್ ಸಿಗುತ್ತೆ ನೀವು ಸೆಲ್ಫ್ ಪ್ರಿಪೇರ್ ಆಗಕ್ಕಂತ ಅಂದ್ರೆ ಯು ಕ್ಯಾನ್ ಡೂ. ಏನೋ ತುಂಬಾ ಮೆಟೀರಿಯಲ್ಸ್ ಅಂತೂ ಸಿಗುತ್ತೆ. ದಟ್ ಈಸ್ ಒನ್ ಥಿಂಗ್. ಓಕೆನಾ. ನಿಮ್ ಫ್ರೆಂಡ್ಸ್ಗೂ ಹೇಳಿ ಜಾಯಿನ್ ಆಗೋದಕ್ಕೆ. ಸೊ ದಟ್ ಇಲ್ಲಿ ನಾನು ಪ್ರತಿಯೊಂದು ಅಪ್ಡೇಟ್ಗಳನ್ನ ಈ ಚಾನಲ್, ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಡ್ತಾ ಇರ್ತೇನೆ. ಯಾಕಂದ್ರೆ ಫೈಲ್ಸ್ಗಳನ್ನೆಲ್ಲ ವಾಟ್ಸ್ಆಪ್ ನಲ್ಲಿ ಮಾಡೋಕ್ಕಾಗಲ್ಲ. ಟೆಲಿಗ್ರಾಮ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ಹಂಗಾಗಿ ವಿ ಹ್ಯಾವ್ ಕ್ರಿಯೇಟೆಡ್ ಫಾರ್ ಯು ಪೀಪಲ್. ಓಕೆನಾ. ಸೊ ಇದನ್ನ ಯು ಕ್ಯಾನ್ ಯೂಸ್ ದಿಸ್. ಅಂಡ್ ಒನ್ ಮೋರ್, ನಿಮಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ ನಾವು DCET ಕ್ರ್ಯಾಶ್ ಕೋರ್ಸ್ ನ ಮಾಡ್ತಾ ಇದೀವಿ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತು ಜಾಯಿನ್ ಆಗೋದಕ್ಕೆ, ಇಲ್ಲ ಸರ್ ನಿಮ್ಗೆ ಕ್ವಾಲಿಟಿ ಇಷ್ಟ ಆಯ್ತು, ನಾವೇನೋ ಕೊಡುವಂಥ ಟೆಸ್ಟ್ ಸೀರೀಸ್ ಪ್ರತಿಯೊಂದು ಇಷ್ಟ ಆಯ್ತು ಅಂತ ಅಂದ್ರೆ ನಮ್ಮ ಕೋರ್ಸ್ಗೂ ಜಾಯಿನ್ ಆಗ್ಬೋದು. ಫೀಸ್ ತುಂಬಾ ನಾಮಿನಲ್ ಫೀಸ್ ನಲ್ಲಿ ಇದನ್ನ ಮಾಡ್ತಾ ಇದೀವಿ. ಕಂಪೇರ್ ಟು ಅದರ್ ಅಕಾಡೆಮೀಸ್ ವಿ ಆರ್ ಏನದು ತುಂಬಾ ಹೈ ಕ್ವಾಲಿಟಿ ಅಂಡ್ ವೆರಿ ನಾಮಿನಲ್ ಫೀಸ್ ನಲ್ಲಿ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ರೆ ಏನ್ ಕೇಳಕ್ ಕೊಟ್ಟಿದೀವಿ ನಂಬರ್ಸು, ಸೊ ಈ ನಂಬರ್ಸ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ. ಓಕೆನಾ. ನಾನೇ ನಿಮಗೆ ರಿಪ್ಲೈ ಮಾಡ್ತೀನಿ. ಎನಿ ಟೈಮ್ ಯು ಕ್ಯಾನ್ ಕ್ಲಾರಿಫೈ ಯುವರ್ ಡೌಟ್ಸ್. ಓಕೆ. ಅಂಡ್ ದೆನ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ. ನಾವು ಫ್ರೀ ಆಗಿ ಕಂಟೆಂಟ್ ನ ಎಷ್ಟು ಬೇಕೋ ಅಷ್ಟು ನಾವು ಯೂಟ್ಯೂಬ್ ಮುಖಾಂತರ, ಟೆಲಿಗ್ರಾಮ್ ಚಾನಲ್ ಮುಖಾಂತರ ಡೆಫಿನೆಟ್ಲಿ ನಿಮಗೋಸ್ಕರ ಪ್ರೊವೈಡ್ ಮಾಡ್ತಾ ಇದೀವಿ. ಅಂಡ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್. ಒಳ್ಳೇದಾಗ್ಲಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಅಂಡ್ ಡೋಂಟ್ ಫರ್ಗೆಟ್, ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡಿ. ಹ್ಯಾವ್ ಎ ನೈಸ್ ಡೇ. ಬಾಯ್.